ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೀನಿ. ಹೋದ್ ಕ್ಲಾಸ್ ನಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ? ಯಾರಿಗಾದ್ರೂ ನೆನ್ಪಿದ್ಯಾ? ಏನ್ ಮಾತಾಡ್ತಾ ಇದ್ವಿ? ಎಸ್, ಕ್ರಿಸ್ಮಸ್ ರಜಾ ಯಾವಾಗ ಅಂತ ಮಾತಾಡ್ತಾ ಇದ್ವಿ. ಆಹಾ, ಸೂಪರ್ ನೀವೆಲ್ಲ. ಯಾವಾಗ ನಿಮ್ಮೆಲ್ಲರಿಗೂ ರಜೆ ಶುರುವಾಗ್ತಾ ಇರೋದು? ರಜೆ ಇದ್ರು ಸುಮಾರು ದಿನಗಳು ಇರ್ಲಿಕ್ಕಿಲ್ಲ, ಸ್ವಲ್ಪ ದಿನಗಳೇ ಇರುತ್ತೆ ಅಲ್ವಾ? ಎಲ್ಲರಿಗೂ ಕೂಡ ಕ್ರಿಸ್ಮಸ್ನ ರಜದ ಶುಭ ಕಾಮನೆಗಳು ಮುಂಚಿತವಾಗಿ ನಾವು ಕೇಳ್ತಾ ಇದ್ದೀವಿ. ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ? ನಿಸರ್ಗದ ಸಂಪತ್ತು. ಹೌದಾ? ನಿಸರ್ಗನೇ ಒಂದ್ ರೀತಿಯಾದಂತಹ ಸಂಪತ್ತು ನಮ್ಗೆ. ಸಂಪತ್ತು ಭರಿತವಾದಂತಹ ನಿಸರ್ಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಸರ್ಗದ ಸಂಪತ್ತು ಈ ಪಾಠದ ಅಡಿಯಲ್ಲಿ. ಒಂದು ಚಿಕ್ಕ ಪುನರಾವರ್ತನೆ. ರಜೆ ದಿನಗಳಲ್ಲಿ ಸಾಮಾನ್ಯವಾಗಿ ಅಜ್ಜ ಅಜ್ಜಿ ಮನೆಗೆ ಊರಿಗೆ ಹೋಗೋದೆಲ್ಲ ವಾಡಿಕೆ ಅಲ್ವಾ? ಅದೇ ರೀತಿ ನಾವು ಸುತ್ತಾಡ್ಲಿಕ್ಕೆ ಅಂತ ಹೋದಾಗ ಪ್ರಕೃತಿಯ ವೈವಿಧ್ಯತೆಯ ಜೊತೆಗೆ ನಾವು ಕೂಡ ಬೆರಗಾಗಿ ನಿಂತ್ಬಿಟ್ಟಿರ್ತೀವಿ. ಹೌದಲ್ವಾ? ನಮ್ಮ ಪ್ರಕೃತಿ ಅಥವಾ ನಿಸರ್ಗ ಅದೆಷ್ಟು ವೈವಿಧ್ಯತೆಯಿಂದ ಕೂಡಿದೆ. ವೈವಿಧ್ಯತೆ ಅಂದ್ರೆ ಏನು? ಡೈವರ್ಸಿಟಿ. ಇದನ್ನ ನಾವು ವೈವಿಧ್ಯತೆ ಅಂತ ಕರಿತೀವಿ. ಓಕೆ, ಈಗ ವೈವಿಧ್ಯತೆಯ ಬಗ್ಗೆ ಇನ್ನು ನಾವು ಈ ಪಾಠದಲ್ಲಿ ಸುಮಾರಷ್ಟು ತಿಳ್ಕೊಂತಾ ಹೋಗೋಣ. ಈಗ ಒಂದೊಂದಾಗಿ ಕಲಿತಾ ಹೋಗೋಣ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಬಹಳ ಕಷ್ಟವಾದಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೋಳೋದು. ಹೌದಾ? ತುಂಬಾ ಕಷ್ಟ ಅಲ್ವಾ ಬೆಳಿಗ್ಗೆ ಎದ್ದೋಳೋದು? ಯಾರ್ಯಾರಿಗೆ ಬೆಳಿಗ್ಗೆ ಎದ್ದೋಳೋದು ಬಹಳ ಈಸಿ ಆಗುತ್ತೆ? ಧನುರ್ಮಾಸ ವ್ರತ ಯಾರ್ಯಾರು ಮಾಡ್ತಾ ಇದ್ದೀರಾ? ಓ, ಇಷ್ಟು ಚಿಕ್ಕ ಮಕ್ಳು ವ್ರತ ಮಾಡೋದೇ? ಆ ಓಹೋ. ಧನುರ್ಮಾಸ ಅಂತ ಹೇಳಿದ್ರೆ ಅದು ಶೂನ್ಯ ಮಾಸ ಅಂತ ಸಹ ಕರ್ಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಬೆಳಗಿನ ಜಾವನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಪೂಜೆ ಪುನಸ್ಕಾರವನ್ನ ಕೈಗೊಳ್ಳೋದು ತುಂಬಾ ಒಳ್ಳೇದು ಅನ್ನೋಂಥ ಪ್ರತೀತಿ ಇದೆ. ಆದ್ರಿಂದ ಸಾಮಾನ್ಯವಾಗಿ ನೋಡಿರ್ಬಹುದು ಕೆಲವೊಂದಿಷ್ಟು ಜನ 5 ದಿನ, 9 ದಿನ, 11 ದಿನ ಈ ರೀತಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ವ್ರತವನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನಮ್ಮ ದೇಹ ಸುಖಕ್ಕೆ ತುಂಬಾ ಹೊಂದ್ಕೊಂಡ್ಬಿಡುತ್ತೆ ಅಲ್ವಾ? ಯಾವ್ದ್ ನಮ್ಗೆ ಬೆಚ್ಚಗೆ ಇರುತ್ತೋ ಹಾಗಿರ್ಬೇಕು ಅಂತ ನಮ್ಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ದೇಹವನ್ನ ಮನಸ್ಸನ್ನ ಎರಡನ್ನ ದಂಡಿಸುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಇಂತಹ ವ್ರತ ಪೂಜೆ ಪುನಸ್ಕಾರ ಇವೆಲ್ಲ ಇರುವಂತಹದ್ದು. ಸೊ ಈ ಒಂದು ಸಾಮಾನ್ಯವಾಗಿ ನೀವೇನಾದ್ರೂ ಬೆಳಗಿನ ಜಾವ ವಾಯು ವಿಹಾರ ಅಂದ್ರೆ ವಾಕಿಂಗ್. ಇಂಥದ್ಕೆಲ್ಲ ನೀವು ಪಾರ್ಕ್ ಕಡೆ ಹೋದಾಗ ಸಾಮಾನ್ಯವಾಗಿ ಈ ತರ ಚಿತ್ರಗಳನ್ನ ಕಾಣಬಹುದು. ಹೌದಾ? ಏನಿದು? ಏನ್ ಮಾಡ್ತಾ ಇರೋದಿಲ್ಲಿ? ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ? ಖಂಡಿತ ಅಲ್ಲ. ತಪಸ್ಸು ಧ್ಯಾನ ಮಾಡ್ತಾ ಇಲ್ಲ, ಬದಲಿಗೆ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟದ ವ್ಯಾಯಾಮ. ಉಸಿರಾಟಕ್ಕೂ ವ್ಯಾಯಾಮ ಇದೆಯಾ? ಖಂಡಿತವಾಗ್ಲೂ ಇದೆ. ಎಷ್ಟೋ ಸಲ ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮಲ್ಲಿ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ನೀವೆಲ್ಲ ಇನ್ನು ಪುಟ್ಟ ಮಕ್ಕಳು, ಶಕ್ತಿಯ ಕೇಂದ್ರ ಬಿಂದು ಅನ್ನೋ ಹಾಗೆ ಪುಟ್ಟಿದೆ ಹೇಳ್ತಾ ಇರ್ತೀರಾ. ಆದ್ರೆ ಎಲ್ಲಾರು ನಿಮ್ ತರಾನೇ ಇರ್ಲಿಕ್ಕಾಗಲ್ಲ ಅಲ್ವಾ? ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ನಿಮ್ ಜೋರಾಗಿ ಓಡಾಡಕ್ ಆಗಲ್ಲ, ಕುಸ್ತು ಬಿದ್ಬಿಡ್ತೀರಾ, ಸುಸ್ತಾಗ್ತಾ ಇರುತ್ತೆ, ನಿದ್ದೆ ಎಳಿತಾ ಇರುತ್ತೆ. ಮಧ್ಯಾಹ್ನ ಒಂದ್ ಒಳ್ಳೆ ಊಟ ಆದ್ಮೇಲೆ ನಿದ್ದೆ ಮಾಡ್ಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಏನಕ್ಕೆ? ನಮ್ಮ ದೇಹಕ್ಕೆ ಸರಿಯಾದಂತಹ ಚಟುವಟಿಕೆಗಳನ್ನ ಆಕ್ಟಿವಿಟೀಸ್ಗಳನ್ನ ನಾವ್ ನೀಡದೆ ಹೋದಾಗ ಈ ರೀತಿ ಆಗತ್ತೆ. ಆದ್ರಿಂದ ಪ್ರತಿದಿನ ಮುಂಜಾನೆ ಸ್ವಲ್ಪ ಈ ತರ ಉಸಿರಾಟದ ವ್ಯಾಯಾಮ ಪ್ರಾಣಾಯಾಮ ಮಾಡೋದು ತುಂಬಾ ಒಳ್ಳೇದು.
ನಾವು ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತಾ ಇರ್ತೀವಿ ಮತ್ತು ಅದನ್ನ ಹೊರ ಹಾಕ್ತಾ ಇರ್ತೀವಿ. ಇದು ಶ್ವಾಸಕೋಶ ವೆರಿ ಗುಡ್. ರೆಸ್ಪಿರೇಷನ್ಗೆ ಹೆಚ್ಚು ಶುದ್ಧವಾದಂತಹ ಗಾಳಿಯನ್ನ ಪಡೆಯಲು ಮತ್ತು ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕು, ನಾವು ಕೂಡ ಈಗ ಒಂದು ಚಟುವಟಿಕೆನ ಮಾಡ್ಬೇಕು. ನಾವು ಎಲ್ಲಾರು ಸಿಟ್ ಸ್ಟ್ರೇಟ್, ಬ್ಯಾಕ್ ಬೋನ್ ಸ್ಟ್ರೇಟ್, ಸಿಟ್ ಸ್ಟ್ರೇಟ್. ದೀರ್ಘವಾದಂತಹ ಉಸಿರನ್ನ ಒಳ ತೆಗೆದುಕೊಳ್ಳಿ ಮತ್ತೆ ನಿಧಾನವಾಗಿ ಗಾಳಿಯನ್ನ ಹೊರ ಹಾಕಿ. ಓಕೆ, ಆನ್ ದ ಗೋ ಆಫ್ 1 2 3 ಸ್ಟಾರ್ಟ್. ನಿಧಾನವಾಗಿ ದೀರ್ಘವಾದಂತಹ ಆಳವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ಅದನ್ನೊಂದು 2-3 ಸೆಕೆಂಡ್ನಷ್ಟು ಹಾಗೆ ಇಟ್ಕೊಳ್ಳಿ. ನಂತರ ನಿಧಾನವಾಗಿ ಆ ಗಾಳಿಯನ್ನ ಹೊರ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ. ನಿಮ್ಗೆ ಸಾಧ್ಯವಾದಷ್ಟು ಕಾಲ ಉಸಿರನ್ನ ತಡೆ ಹಿಡಿಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿ ನೋಡೋಣ. 10 ಕೌಂಟ್ ಮಾಡ್ಲಾ? 10 9 8 7 6 5 4 3 2 and 1. ಸೊ ಏನಾಗ್ತಾ ಇದೆ, ನಿಮ್ಗೆ ಸಾಧ್ಯವಾದಷ್ಟು ಕಾಲ ಉಸಿರನ್ನ ತಡೆ ಹಿಡಿದು ಮತ್ತೆ ತಕ್ಷಣ ಹೊರ ಹಾಕ್ಬಾರ್ದು, ನಿಧಾನವಾಗಿ ಹೊರ ಹಾಕ್ಬೇಕು. ನೀವು ಎಷ್ಟು ಹೊತ್ತು ಉಸಿರನ್ನ ಹಿಡಿದಿಡಕ್ ಸಾಧ್ಯ ಆಯ್ತು? ನೀವು ಉಸಿರನ್ನ ಹಿಡಿದಿಟ್ಟಾಗ ನಿಮ್ಗೆ ಅನುಭವ ಏನಾಯ್ತು? ಒಂದ್ ರೀತಿ ಸಫಕೇಶನ್, ಉಸಿರು ಕಟ್ತಾ ಇದೆಯೇನೋ ಅನ್ನೋಂಥ ಅನುಭವ ಆಗುತ್ತಲ್ವಾ? ಸೊ ನಮ್ಮ ಉಸಿರನ್ನ ದೀರ್ಘಕಾಲ ಹಿಡಿದಿಡೋದು ಕಷ್ಟ. ಆದ್ರಿಂದ ಈ ಚಟುವಟಿಕೆಯಿಂದ ನಮ್ಗದು ತಿಳಿತಾ ಹೋಗುತ್ತೆ. ಸೊ ನಮ್ಗೇನು, ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಆಕ್ಸಿಜನ್ ಇದೆ ಅನ್ನೋದು ಈ ಚಟುವಟಿಕೆಯಿಂದ ನಮ್ಗೆ ಗೊತ್ತಾಯ್ತು, ಹೌದಾ? ಸೊ ಆದ್ರಿಂದ ನಾವು ಉಸಿರನ್ನ ದೀರ್ಘಕಾಲದವರೆಗೆ ಹಿಡಿದಿಟ್ಟಾಗ ಏನಾಗುತ್ತೆ, ಅದು ತನ್ನ ಕಾರ್ಯಗಳನ್ನ ನಿರ್ವಹಿಸಲು ದೇಹಕ್ಕೆ ಸಾಕಷ್ಟು ಆಕ್ಸಿಜನ್ ದೊರೆಯೋದಿಲ್ಲ. ಎಷ್ಟೋ ಸಲ ಈ ಒಂದು ಪುಟ್ಟ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಬೀರೋ ಒಳಗಡೆ ಬಚ್ಚಿಟ್ಕೊಳೋದು, ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಳೋದು, ಹೀಗಾಗಿ ಅವ್ರು ಉಸಿರುಗಟ್ಟು ಸಾವನ್ನಪ್ಪಿದ್ದಾರೆ ಅನ್ನೋಂಥ ವಿಷಯಗಳನ್ನೆಲ್ಲ ಕೇಳಿರ್ತೀರಾ ಅಲ್ವಾ? ನಮ್ಮ ದೇಹ ಸಮರ್ಪಕವಾಗಿ ಕೆಲಸ ಮಾಡ್ಬೇಕಂದ್ರೆ, ಎಸ್ಪೆಷಲಿ ವೆನ್ ಯು ಗೋ ಟು 7th ಸ್ಟ್ಯಾಂಡರ್ಡ್, ನಿಮ್ಗೊಂದು ಪಾಠ ಇದೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಆದಂತಹ ಕಾರ್ಯವೈಖರಿಯನ್ನ ಮಾಡ್ತಾ ಇದೆ, ದೇಹದ ಪ್ರತಿಯೊಂದು ಅಂಗಗಳು ಕೂಡ ಯಾವ ರೀತಿ ಕಾರ್ಯವೈಖರಿಯನ್ನ ಮಾಡ್ತಾ ಇದೆ ಅನ್ನೋದನ್ನ ನಿಮ್ಗೆ ಅದ್ರಲ್ಲಿ ತಿಳಿತಾ ಬರುತ್ತೆ. ಆಯ್ತಾ? ಸೊ ಆದ್ರಿಂದ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂದ್ರೆ ದೇಹದಲ್ಲಿ ಇರುವಂತಹ ಅಂಗಾಂಗಗಳಿಗೆ ಆಕ್ಸಿಜನ್ ಅಥವಾ ಆಮ್ಲಜನಕ ಪೂರೈಕೆ ಆಗೋದು ಬಹಳ ಮುಖ್ಯ ಆಗುತ್ತೆ. ಸೊ ಆದ್ರಿಂದ ನಮ್ಮ ಉಳಿವಿಕೆಗೆ ಆಕ್ಸಿಜನ್ ಅಗತ್ಯ ಇದೆ. ಹಾಗೇನೆ ಬಹುತೇಕ ಜೀವಿಗಳ ಉಳಿವಿಕೆಗೂ ಕೂಡ ಆಕ್ಸಿಜನ್ ಅಗತ್ಯ ಇದೆ. ಸೊ ನೀವು ದೀರ್ಘಕಾಲ ಉಸಿರನ್ನ ಹಿಡಿದಿಡ್ಬೇಕು ಅನ್ನೋ ಒಂದು ಚಾಲೆಂಜ್ ಮೇಲೆ, ಯಾರು ಜಾಸ್ತಿ ಹೊತ್ತು ಹಿಡಿದಿಡ್ತಾರೆ ಅಂತ ಅನ್ನೋ ಚಾಲೆಂಜ್ ಮೇಲೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಉಂಟಾಗಬಹುದು. ಓಕೆ, ಸೊ ನಾವು ಆಹಾರ ಅಥವಾ ನೀರಿಲ್ದೆ ಕೆಲವು ದಿನಗಳವರೆಗೆ ಬದುಕಬಹುದು. ಓಕೆ, ಕೆಲವರೆಲ್ಲ ಈ ನವರಾತ್ರಿ ಸಮಯದಲ್ಲಿ ಉಪವಾಸ ಅಂತ ಆಚರಿಸ್ತಾ ಇರ್ತಾರೆ. ತಿಂಗಳ ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡ್ತಿರ್ತಾರೆ, ನೀರನ್ನ ಆಹಾರವನ್ನ ಸೇವಿಸ್ದೆ. ಆದ್ರೆ ಆಕ್ಸಿಜನ್ ಇಲ್ದೆ ಕೆಲವು ನಿಮಿಷಗಳ ಕಾಲವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆಕ್ಸಿಜನ್ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಪ್ರಾಣಾಯಾಮ ಒಂದು ಉತ್ತಮವಾದಂತಹ ಒಂದು ಎಕ್ಸಸೈಸ್ ಅಂತಾನೆ ಹೇಳ್ಬಹುದು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ. ಸೊ ಸಮಯ ಸಿಕ್ಕಾಗೆಲ್ಲ ನೀವು ಪ್ರಾಣಾಯಾಮಗಳಲ್ಲೇ ವಿವಿಧ ರೀತಿಯಾದಂತಹದ್ದಿದೆ. ಭಸ್ತ್ರಿಕಾ ಅಂತ ಇದೆ, ಅನ್ಲೋಮ್ ವಿನ್ಲೋಮ್, ಈಗ ಚಿತ್ರ ಕಾಣ್ತಾ ಇರೋದು ಅನ್ಲೋಮ್ ವಿನ್ಲೋಮ್ದು. ಬ್ರಹ್ಮರಿ ಪ್ರಾಣಾಯಾಮ ಅಂತ ಇದೆ, ಅದಂತೂ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಪ್ರಾಣಾಯಾಮ. ಈಗ ಉಸಿರನ್ನ ತೆಕ್ಕೊಂತಿರಲ್ಲ ಹಿಂಗೆ, ಒಂದ್ ಸ್ವಲ್ಪ ಸೆಕೆಂಡ್ಗಳ ಕಾಲದಷ್ಟು ಅದನ್ನ ಹಿಡಿದಿಟ್ಕೊಂಡು ಉಸಿರನ್ನ ಆಚೆ ಬಿಡ್ಬೇಕಾದ್ರೆ ದುಂಬಿ ತರ ನೀವು ಶಬ್ದವನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಶಬ್ದವನ್ನ ಮಾಡ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನುವಂತಹದ್ದು ಆಕ್ಟಿವೇಟ್ ಆಗುತ್ತೆ, ಆ ಒಂದು ಗ್ರಂಥಿ ಆಕ್ಟಿವೇಟ್ ಆಗುತ್ತೆ. ಹಾಗೂ ನಿಮ್ಮ ಸ್ಮರಣಾ ಶಕ್ತಿ, ನೆನಪಿನ ಶಕ್ತಿ, ಏಕಾಗ್ರತೆ ಎಲ್ಲ ಹೆಚ್ಚಲಿಕ್ಕೂ ಕೂಡ ಪ್ರಾಣಾಯಾಮ ಕಾರಣಕರ್ತರಾಗ್ತಾ ಬರುತ್ತೆ.
ಶಿಕ್ಷಕರಲ್ಲಿ, ಶಾಲಾ ವ್ಯವಸ್ಥಾಪಕರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ದೈಹಿಕ ಚಟುವಟಿಕೆಯ ಕ್ಲಾಸ್ ಏನಿರುತ್ತೆ, PT ಪೀರಿಯಡ್, ಫಿಸಿಕಲ್ ಎಜುಕೇಶನ್ ಪೀರಿಯಡ್, ಅದರ ಜೊತೆಗೆ ಒಂದ್ ಸ್ವಲ್ಪ ಈ ಯೋಗಗಳಾಗಿರಬಹುದು, ಪ್ರಾಣಾಯಾಮಗಳಾಗಿರಬಹುದು, ಅಥವಾ ಕುರ್ಚಿಯಲ್ಲಿ ಕುತ್ಕೊಳ್ಳೋ ತರ ಭಂಗಿಯಲ್ಲಿ ಕುತ್ಕೊಳ್ಳೋದಾಗಿರ್ಬಹುದು, ಇಂತಹ ಎಕ್ಸರ್ಸೈಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ನಾವಿರುವಂತಹ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಕೂಡ ಕ್ಷಣ ಮಾತ್ರದಲ್ಲಿ ನಮ್ಗೆ ಕೈಗೆ ಸಿಗುತ್ತೆ. ಸೊ ನಮ್ಮನ್ನ ಆದಷ್ಟು ಸೋಂಬೇರಿಗಳನ್ನಾಗಿ ಮಾಡ್ತಾ ಹೋಗುತ್ತೆ. ಆದ್ರಿಂದ ಇಂತಹ ದೈಹಿಕ ವ್ಯಾಯಾಮಗಳಿದ್ದಲ್ಲಿ ನಾವು ಶಕ್ತಿಯುತವಾಗಿ, ಆರೋಗ್ಯವಾಗಿ ಇರ್ಲಿಕ್ಕೆ ಅದು ಸಹಾಯಕವಾಗಿ ನಿಲ್ಲುತ್ತೆ. ಓಕೆ. ಸೊ ನೆಕ್ಸ್ಟ್ ನಾನು ಏನ್ ಹೇಳ್ದೆ, ಗಾಳಿಯ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಪ್ರಕೃತಿಯಲ್ಲಿ ಗಾಳಿ ಯಾವ ಯಾವ ಮಟ್ಟದಲ್ಲಿ ಇದೆ ಅಂತ ನಾವೀಗ ತಿಳ್ಕೊಂತಾ ಹೋಗೋಣ. ಸೊ ಇಲ್ಲಿ ಪರ್ಸೆಂಟೇಜ್ ನೋಡಬಹುದು ನೀವು. ಶೇಕಡವಾರು ಅಂತ ಹೇಳಿದ್ರೆ 100ರಲ್ಲಿನ ಭಾಗಗಳ ಸಂಖ್ಯೆ, ಇದನ್ನ ಪರ್ಸೆಂಟೇಜ್ ಚಿಹ್ನೆಯಿಂದ ಸೂಚಿಸಲಾಗುತ್ತೆ. ಸೊ ಈಗ ಗಾಳಿಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಣ್ಣ ಪ್ರಮಾಣದಲ್ಲಿ ಇತರೆ ಅನಿಲಗಳು, ಅದರ್ ಗ್ಯಾಸಸ್ಗಳು ಇರುತ್ತೆ. ಸೊ ಇದನ್ನ ನಾವು ಪರ್ಸೆಂಟೇಜ್ ಮೂಲಕ ನೋಡೋದಾದ್ರೆ, ಒಂದು 100% ಅಷ್ಟು ಗಾಳಿಯಲ್ಲಿ ಶೇಕಡ 78ರಷ್ಟು ನೈಟ್ರೋಜನ್ ಜಾಸ್ತಿ ಇರುತ್ತೆ, 21ರಷ್ಟು ಆಮ್ಲಜನಕ ಆಕ್ಸಿಜನ್ ಇರುತ್ತೆ, ಮತ್ತು 1 ಆರ್ಗನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ತುಂಬಿರುತ್ತೆ. ಸೊ ಅದನ್ನ ಈ ಚಾರ್ಟ್ ಮೂಲಕ ನೀವು ಗಮನಿಸ್ತಾ ಇರಬಹುದು. ಸೊ ಯಾವ್ದು ಜಾಸ್ತಿ ಇದೆ? ನೈಟ್ರೋಜನ್, ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಕೇವಲ 1% ಅಷ್ಟು ಇರುತ್ತೆ. ನೋಡ್ಕೊಂಡ್ರಾ? ಸೊ ದಯವಿಟ್ಟು ಈ ಒಂದು ಇಮೇಜ್ ಅನ್ನ ನೀವು ಡ್ರಾ ಮಾಡ್ಲಿಕ್ಕೆ, ನಿಮ್ಮ ಪುಸ್ತಕದಲ್ಲಿ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡಿ. ಬಣ್ಣ ತುಂಬ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಇದೇ ರೀತಿ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡಿ. ಎಷ್ಟು ನಿಮಿಷ ಕಾಲಾವಕಾಶ ಬೇಕು? 1 ನಿಮಿಷ. ಕ್ಯಾನ್ ಯು ಆಲ್ ರಿಕ್ವೈರ್ 1 minute? ಪ್ಲೀಸ್ 60 ಸೆಕೆಂಡ್ ಸಮಯವನ್ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಡ್ರಾ ದಿಸ್ ಇಮೇಜ್ ಇನ್ ಯೋರ್ ಬುಕ್. ಸೆವೆಂಟಿ ಆಯ್ತಾ ಇರುತ್ತು ಡ್ರಾಯಿಂಗ್ ಮಾಡಿ ನೀವೆಲ್ಲ? ಸೊ ಭೂಮಿಯ ಆಕಾರದಲ್ಲಿ ಶೇಕಡಾವಾರು 78% ಅಷ್ಟು ನೈಟ್ರೋಜನ್ ಅನ್ನ ಕಾಣಬಹುದು ನೀವು. ಆಕ್ಸಿಜನ್, ಆಮ್ಲಜನಕ 21% ಅಂಡ್ 1% ಅಷ್ಟು ಮಿಕ್ಸ್ಚರ್ ಆಫ್ ಅದರ್ ಗ್ಯಾಸಸ್ ನ ಕಾಣಬಹುದು. ಸೊ ಎಷ್ಟಾಗತ್ತಿಲ್ಲಿ? 78, 21 ಪ್ಲಸ್ 1, 100% ಅಷ್ಟು ಗಾಳಿಯನ್ನ ತೆಗೆದುಕೊಂಡಂಗಾಗುತ್ತೆ. 78 ಎಷ್ಟಿದೆ? ನೈಟ್ರೋಜನ್. ಕಾಣುತ್ತಾ ಹಿಂಗ್ ಬರೆದ್ರೆ ನಿಮ್ಮೆಲ್ಲರಿಗೂ?
ಅದರ್ ಗ್ಯಾಸಸ್ ಅಂದ್ರೆ ಆರ್ಗನ್ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಇನ್ನಿತರ ಗ್ಯಾಸಸ್ಗಳು ಇವೆಲ್ಲ ಇರುತ್ತೆ ಒಟ್ಟು ಗಾಳಿಯಲ್ಲಿ. ಈಗ ಈ ಚಿತ್ರಣವನ್ನ ಬರ್ಕೊಂಡಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕಾಣಬಹುದು, ಚೌಕಾಕಾರದಲ್ಲೂ ನೀವು ಅದನ್ನ ನೋಡ್ತಾ ಹೋಗಬಹುದು. ಮರದ ಎಲೆಗಳು ಕಂಪಿಸಿ ಸದ್ದು ಮಾಡಿದಾಗ, ತಂತಿಯ ಮೇಲೆ ಒಣಗಲು ಹಾಕಿದಂತಹ ಬಟ್ಟೆಗಳು ತೂಗಾಡಿದಾಗ, ಒಮ್ಮೆಲೆ ಫ್ಯಾನ್ ತಿರುಗಲು ಆರಂಭಿಸಿ ತೆರೆದ ಪುಸ್ತಕಗಳ ಪುಟಗಳು ಪಟಪಟಿಸುವುದನ್ನು ಕೂಡ ನಾವು ನೋಡಿರಬಹುದು. ಹೌದಾ? ಜೋರ ಗಾಳಿ ಬೀಸೋದು, ಪುಸ್ತಕಗಳೆಲ್ಲ ರಪರಪ ಅಂತ ಹೋಗೋಂಥದ್ದು. ಹ ಇದೆಲ್ಲ ಏನಾಗುತ್ತೆ? ಸೊ ನಾವು ಗಾಳಿಯ ಇರುವಿಕೆಯನ್ನ ಪ್ರತಿ ಕ್ಷಣ ನೋಡ್ತಾ ಹೋಗ್ತೀವಿ. ಈಗ ಒಂದೊಂದ್ಸಲ ತುಂಬಾ ಚಳಿ ಆಗ್ತಾ ಇದೆಯಪ್ಪ ಅಂತ ಸ್ವೆಟರ್ ಅನ್ನ ಹಾಕೊಳೋದು, ಮಫ್ಲರ್ ಅನ್ನ ಹಾಕೊಳೋದು ಎಲ್ಲ ಮಾಡ್ತೀವಿ. ಯಾಕೆ? ಅದು ಕೂಡ ಗಾಳಿಯ ಇರುವಿಕೆ ಅಲ್ವಾ? ಚಲಿಸುವ ಗಾಳಿಯನ್ನ ನಾವು ಮಾರುತ ಅಂತ ಕರೀಲಾಗುತ್ತೆ. ಇದು ನೋಟ್ ಆಗಿದೆ ಅಲ್ಲ? ಮಾರುತಿ ಅಂತ ಬರ್ಬಿಡ್ಬೇಡಿ, ಮಾರುತ ಅಂತ ಕರೆಯಲಾಗುತ್ತೆ. ಸೊ ಈ ಮಾರುತಕ್ಕೆ ಒಂದು ಉದಾಹರಣೆ ಕೊಡಿ ನೋಡೋಣ. ಈಗ ಪ್ರಸ್ತುತ ಧಾರವಾಡ ಸೀಮೆಯ ಕಡೆ ಹೇಗಿದೆ ರೀ ಧಾರವಾಡ ಮಂದಿ? ಅಲ್ಲಿನ ವಾತಾವರಣ. ನಾವೀಗ ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲಿನ ವಾತಾವರಣ ಅಂತೂ ವಿಪರೀತವಾಗಿ ಹಾಳಾಗಿದೆ. ನಾವು ಬೆಂಗಳೂರಿನಲ್ಲಿ ಇದೀವ, ಕಾಶ್ಮೀರದಲ್ಲಿ ಇದೀವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಕಾರಣ ಚಂಡಮಾರುತ. ಚಂಡಮಾರುತ ಏನಂತೀವಿ ಇಂಗ್ಲಿಷ್ ನಲ್ಲಿ ನಾವು? ಸೈಕ್ಲಾನ್. ಸೊ ಇಲ್ಲೆಲ್ಲೋ ಪಾಂಡಿಚೇರಿನೋ ತಮಿಳ್ನಾಡಲ್ಲೋ ಅಲ್ಲಿ ಸೈಕ್ಲಾನ್ ಆದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಈ ಒಂದು ತುಂಬಾ ತಂಪಾಗಿರೋ ಚಳಿಯಾಗಿರುವಂತಹ ಗಾಳಿ ಬೀಸ್ತಾ ಹೋಗುತ್ತೆ. ಆದ್ರಿಂದ ಈ ಚಳಿಗಾಲದಲ್ಲಿ ತುಂಬಾ ಬೆಚ್ಚಗೆ ಇಡ್ಬೇಕು ನಮ್ಮನ್ನ ನಾವು. ಸೊ ಈ ಚಲಿಸುವಂತಹ ಗಾಳಿಯನ್ನ ನಾವು ಮಾರುತ ಅಂತ ಕರಿತೀವಿ. ಸೊ ಕೆಲವೊಮ್ಮೆ ಗಾಳಿಯ ವೇಗವಾಗಿ ಬೀಸುತ್ತೆ. ಸೊ ಚಂಡಮಾರುತ ಅದು ತಂಗಾಳಿಯಂತೆ ನಿಧಾನವಾಗಿ ಬೀಸಬಹುದು ಅಥವಾ ಬಿರುಗಾಳಿ ಕೂಡ ಆಗಿರಬಹುದು. ನೀವು ಗಿರ್ಗಿಟ್ಲೆಯೊಂದಿಗೆ ಹಲವಾರು ಬಾರಿ ಆಟ ಆಡಿರ್ಬೇಕು ಅಲ್ವಾ? ಗಿರ್ಗಿಟ್ಲೆ ಮಾಡ್ಕೊಳ್ಲಿಕ್ ಬರುತ್ತಾ ನಿಮ್ಮೆಲ್ಲರಿಗೂ? ಹೇಗಿರುತ್ತೆ ಗಿರ್ಗಿಟ್ಲೆ? ಇದ್ರ ಕೆಳಗಡೆ ಒಂದು ಕಡ್ಡಿ ಇದ್ದಂಗೆ ಇರುತ್ತೆ. ಹೌದಾ? ಆ ಕಡ್ಡಿಯಲ್ಲಿ ಅದೇನಾಗುತ್ತೆ, ಫ್ಯಾನ್ ರೀತಿ ತಿರುಗುತ್ತೆ. ನೀವು ಓಡ್ದಾಗೆಲ್ಲ ಅದು ತಿರ್ಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಗಿರ್ಗಿಟ್ಲೆನ ಹೇಗ್ ಮಾಡೋದು ಅಂತ ತೋರಿಸಿದ್ದಾರೆ, ಅದನ್ನು ಕೂಡ ನೀವು ಪ್ರಯತ್ನ ಪಡಬಹುದು. ಸೊ ಈಗ ಗಿರ್ಗಿಟ್ಲೆನ ನೀವು ಕೈಯಲ್ಲಿ ಹಿಡಿದು ಓಡ್ಬಹುದು. ಆಗ ನೀವು ಅದ್ರ ಮೇಲೆ ಗಾಳಿ ಸಹ ಊದಬಹುದು. ಏನನ್ ಗಮನಿಸ್ತೀರಿ? ಏನನ್ ಗಮನಿಸ್ತೀರಿ? ಗಿರ್ಗಿಟ್ಲೆ ತಿರುಗ್ತಾ ಇದೆಯಲ್ವಾ? ನೀವು ಅದನ್ನ ಸ್ವಲ್ಪ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಚಲಿಸುವಂತೆ ಮಾಡಿದಾಗ ಗಿರ್ಗಿಟ್ಲೆ ತಿರುಗ್ಲಿಕ್ಕೆ ಶುರುವಾಗುತ್ತೆ. ಈ ಗಿರ್ಗಿಟ್ಲೆ ತಿರ್ಗಲು ಯಾವ್ದ್ ಸಹಾಯ ಮಾಡ್ತು ಇಲ್ಲಿ? ಯಾವ್ದ್ ಸಹಾಯ ಮಾಡ್ತಾ ಇದೆ ಗಿರ್ಗಿಟ್ಲೆ ತಿರ್ಗ್ಲಿಕ್ಕೆ? ಸರಿ, ನೀವು ಊದ್ತೀರಾ. ನೀವು ಊದ್ಲಿಕ್ಕೆ ಯಾವ್ದ್ ಸಹಾಯ ಮಾಡ್ತಿದೆ ಮಕ್ಳೇ ಅಲ್ಲಿ? ಹ್ಮ್ ಹೇಳಿ, ಗಿರ್ಗಿಟ್ಲೆ ತಿರ್ಗ್ಲಿಕ್ಕೆ ಯಾವ್ದ್ ಸಹಾಯ ಮಾಡ್ತಿದೆ? ವೆರಿ ಗುಡ್. ಯಾವ್ದ್ ಸಹಾಯ ಮಾಡ್ತಾ ಇದೆ? ಗಾಳಿ. ಗಾಳಿ ಸಹಾಯ ಮಾಡ್ತಾ ಇದೆ ಅಲ್ವಾ? ಸೊ ಗಾಳಿಲಿ ಪ್ರಮುಖವಾದಂತಹ ಸ್ಥಾನವನ್ನ ವಹಿಸ್ತಾ ಇದೆ. ಹೀಗೆ ಗಾಳಿಯ ಯಂತ್ರದ ಬಗ್ಗೆ ಕೇಳಿದ್ದೀರಾ ನೀವು? ನಾನೀಗ ನಿಮ್ಗೆ ಇಮೇಜ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಗಾಳಿಯ ಯಂತ್ರ ಅಂತ ಕರಿತೀವಿ. ಹೀಗಿರುತ್ತೆ ಗಾಳಿಯ ಯಂತ್ರ. ಸೊ ಏನ್ ಮಾಡುತ್ತೆ ಈ ಗಾಳಿಯ ಯಂತ್ರ? ಇದು ಸಹ ಗಿರ್ಗಿಟ್ಲೆ ತರಾನೇ ಕೆಲಸ ಮಾಡುತ್ತೆ.
ಗಾಳಿಯು ಹೇಗೆ ಗಾಳಿಯ ಯಂತ್ರದ ರೆಕ್ಕೆಗಳನ್ನ ತಿರುಗಿಸುತ್ತೆ, ಹಿಟ್ಟಿನ ಗಿರಣಿಗಳನ್ನ ನಡೆಸಲು, ಬಾವಿಯಿಂದ ನೀರನ್ನ ಮೇಲೆತ್ತಲು ಅಥವಾ ವಿದ್ಯುತ್ ಉತ್ಪಾದನೆಯನ್ನ ಮಾಡಲು ಈ ಗಾಳಿಯ ಯಂತ್ರವನ್ನ ಬಳಸಬಹುದು. ಭಾರತದಲ್ಲಿ ಅನೇಕ ಗಾಳಿ ಯಂತ್ರಗಳ ಸ್ಥಾವರಗಳಿದೆ. ಅರ್ಥ ಆಯ್ತಾ? ಸೊ ಈ ಗಾಳಿ ಯಂತ್ರಗಳ ಸ್ಥಾವರ ಅನ್ನೋದು ಹಲವಾರು ಗಾಳಿ ಯಂತ್ರಗಳಿಂದ ಗಾಳಿಯ ಶಕ್ತಿ ವಿಂಡ್ ಎನರ್ಜಿಯನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದಿಸಲು ನಾವು ಇದನ್ನ ಬಳಸ್ತೀವಿ. ಇನ್ ಆರ್ಡರ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ ಪವರ್ ವಿ ಯೂಸ್ ದಿಸ್ ಕೈಂಡ್ ಆಫ್ ವಿಂಡ್ ಮಿಲ್ಸ್ ನ ಬಳಸ್ತೀವಿ. ಸೊ ಈ ತಮಿಳ್ನಾಡಲ್ಲಿ ಮುಪ್ಪಂದಲ್ ಅನ್ನುವಂತಹ ಒಂದು ಜಾಗ ಇದೆ. ಮುಪ್ಪಂದಲ್. ಓಕೆ, ಅಲ್ಲಿ ಗಾಳಿಯ ಯಂತ್ರದ ಸ್ಥಾವರ ಇದೆ. ರಾಜಸ್ಥಾನದ ಜೈಸಲ್ಮೇರ್ ಅಲ್ಲೂ ಕೂಡ ಈ ರೀತಿ ಗಾಳಿ ಯಂತ್ರದ ಸ್ಥಾವರವನ್ನ ನೋಡಬಹುದು. ಮಹಾರಾಷ್ಟ್ರದಲ್ಲಿ ಬ್ರಹ್ಮನೇವಲ್ ಅನ್ನುವಂಥ ಜಾಗದಲ್ಲಿ ಕೂಡ ಈ ತರ ವಿಂಡ್ ಮಿಲ್ ಪ್ರಾಜೆಕ್ಟ್ಸ್ ಗಳನ್ನ ನೋಡ್ತಾ ಹೋಗಬಹುದು. ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಗಾಳಿ ಯಂತ್ರದ ಪ್ರಾಜೆಕ್ಟ್ಸ್ ಗಳಿದ್ಯಾ? ಇದೆಯಾ ಕರ್ನಾಟಕದಲ್ಲಿ? ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದ್ದ ಪಕ್ಷದಲ್ಲಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಮಾಡ್ತೀವಲ್ಲ, ಆಗ ನೀವ್ ಹೇಳ್ಬೇಕು. ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಕೂಡ ಈ ಗಾಳಿಯ ಯಂತ್ರದ ಪ್ರಾಜೆಕ್ಟ್ ಗಳಿರುತ್ತೆ. ಮೇಡಮ್, ಈ ಗಾಳಿ ಯಂತ್ರದ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನಮ್ಗೆ ನೀಡ್ತಾ ಹೋಗಿ. ಕಲಿಬೇಕನ್ನೋ ಆಸಕ್ತಿ ನಮ್ಮಲ್ಲಿದೆ ಅಂತ ನೀವು ಕೇಳ್ಕೊಳೋದಾದ್ರೆ ನೋಡಿ, ಈ ರೀತಿಯ ಕಾಣುತ್ತೆ ಈ ಗಾಳಿಯ ಯಂತ್ರಗಳು. ಸೊ ಈ ಗಾಳಿಯಿಂದ ಉಂಟಾಗುವಂತಹ ಶಕ್ತಿ, ವಿಂಡ್ ಎನರ್ಜಿ, ಅದನ್ನ ಯಾಂತ್ರಿಕ ಅಂದ್ರೆ ಮೆಕ್ಯಾನಿಕಲ್ ಆಗಿ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ, ಎಲೆಕ್ಟ್ರಿಕ್ ಪವರ್ ಆಗಿ ಪರಿವರ್ತಿಸಲು ವಿಂಡ್ ಮಿಲ್ ಯೋಜನೆಗಳನ್ನ ನಾವು ಮಾಡಬಹುದಾಗತ್ತೆ. ಓಕೆ, ಇದು ಗಾಳಿಯ ಚಲನೆಯನ್ನ, ಈ ಕೈನೆಟಿಕ್ ಎನರ್ಜಿ ಅಂತ ಒಂದಿದೆ, ರಚನಾ ಶಕ್ತಿ. ಗೊತ್ತಿದೆಯಾ ಅದ್ರ ಬಗ್ಗೆ? ಓಕೆ, ಮುಂದೆ ಕ್ಲಾಸ್ಗಳಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಂತಾ ಹೋಗ್ತೀರಾ. ಸೊ ಅಲ್ಲಿ ಇದನ್ನ ಬಳಸ್ಕೊಂಡು ಟರ್ಬೈನ್ ಬ್ಲೇಡ್ಗಳನ್ನ ತಿರುಗಿಸಿ ಜನರೇಟರ್ ಮೂಲಕ ವಿದ್ಯುತ್ ಅನ್ನ ಉತ್ಪಾದಿಸ್ತೀವಿ. ಇದು ಪರಿಸರ ಸ್ನೇಹಿ ಮತ್ತು ಸಮರ್ಥನೀಯವಾದಂತಹ ತಂತ್ರಜ್ಞಾನವಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪರಿಸರ ವಿರೋಧಿಯಾದಂತಹ ಕಾರ್ಯ ಇಲ್ಲಿ ನಡೆಯೋಲ್ಲ. ಜೊತೆಗೆ ಇದನ್ನ ನವೀಕರಿಸಬಹುದು, ಮಾಲಿನ್ಯ ರಹಿತವಾಗಿರುತ್ತೆ, ಮತ್ತೆ ಕಡಿಮೆ ನಿರ್ವಹಣಾ ವೆಚ್ಚ, ಲೋ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ, ನೀರನ್ನ ಪಂಪ್ ಮಾಡ್ಲಿಕ್ಕೆ ಉತ್ಪಾದನೆ ಮಾಡ್ತಾರೆ, ಧಾನ್ಯಗಳನ್ನ ಗಿರಣಿ ಅಂಗಡಿಗಳಲ್ಲಿ ಧಾನ್ಯಗಳನ್ನ ಹಾಕ್ತಿವಲ್ಲ, ರಾಗಿನ ಹೊಟ್ಟು ತೆಗಿಲಿಕ್ಕೆ, ಜೋಳದ ಹಿಟ್ಟನ್ನ ಮಾಡ್ಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಸೊ ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಈ ಒಂದು ಪ್ರಾಜೆಕ್ಟ್, ಸೊ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಂತಾ ಹೋಗಬಹುದು. ಬಟ್ ಎನಿ ಗೆಸ್ ಕರ್ನಾಟಕದಲ್ಲಿ ಎಲ್ಲಿದೆ ಈ ಒಂದು ಪ್ರಾಜೆಕ್ಟ್ ಅಂತ? ನಾವು ತಮಿಳ್ನಾಡು ಬಗ್ಗೆ ಹೇಳಿದ್ವಿ. ವೆರಿ ಗುಡ್, ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲಿ ಬರೀ ಈ ಒಂದು ಗಾಳಿಯಿಂದ ಉಂಟಾಗುವಂತಹ ಯಾಂತ್ರಿಕ ಶಕ್ತಿ ಮಾತ್ರ ಅಲ್ಲ, ಗಾಳಿ ಯಂತ್ರಗಳು ಮಾತ್ರ ಅಲ್ಲ, ಈ ಸೋಲಾರ್ ಪ್ಲಾಂಟ್ಸ್ ಇರುತ್ತಲ್ಲ, ಎರಡೂ ಸಹ ಇದೆ. ಅದನ್ನ ಹೈಬ್ರಿಡ್ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗುತ್ತೆ, ಈ ದಾವಣಗೆರೆಯ ಸಮೀಪದಲ್ಲೂ ಕೂಡ ಶುರು ಆಗ್ತಾ ಇದೆ. ಅದ್ರ ಫಸ್ಟ್ ಶುರು ಆಗಿದ್ದು ಗದಗ ಡಿಸ್ಟ್ರಿಕ್ಟ್ ಅಲ್ಲಿ 1996ರಲ್ಲಿ. ಆಗೆಲ್ಲ ಹುಟ್ಟಿದ್ರ ನೀವು? ಇಲ್ಲ ಮೇಡಮ್, ಇದ್ರಿ, ಹೋದ್ ಜನ್ಮದಲ್ಲಿ ಇದ್ರಿ. ಹೌದಾ? ಸೊ ಗದಗ್ನಲ್ಲಿ, ಅದಾದ ನಂತರ ಈಗ ಚಿತ್ರದುರ್ಗದಲ್ಲಿ ನಾವು ಕಾಣ್ತಾ ಹೋಗಬಹುದು. ಸೊ ಶಿಕ್ಷಕರಲ್ಲಿ ಒಂದು ಮನವಿ ಅಥವಾ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಸಮಯ ಸಿಕ್ಕಾಗ ಒಂದು ಶೈಕ್ಷಣಿಕವಾದಂತಹ ಪ್ರವಾಸದ ಮುಖಾಂತರ ಇಂತಹ ಜಾಗಗಳಿಗೆ ಕರ್ಕೊಂಡು ಹೋದಾಗ ಅವರ ಒಂದು ಜ್ಞಾನಾರ್ಜನೆಯ ಲಿಮಿಟ್ ಏನಿದೆಯಲ್ಲ, ಅದು ಅನಿಮಿತ ಆಗ್ತಾ ಹೋಗುತ್ತೆ. ಸೊ ಟ್ರೈ ಮಾಡಬಹುದು. ಈಗ ಮಕ್ಕಳೇ, ಒಂದು ಪುಟ್ಟದಾದಂತಹ ಆಕ್ಟಿವಿಟಿ ನಮ್ಮ ಮಕ್ಕಳಿಗೆ. ಆಗ್ಲಿಂದ ಪಾಠವನ್ನ ಕೇಳಿದ್ರಲ್ವಾ ನೀವು, ಈಗ ಒಂದು ಚಿಕ್ಕ ಆಕ್ಟಿವಿಟಿಯನ್ನ ಮಾಡೋಣ. ಸೊ ಆಕ್ಟಿವಿಟಿ ಮಾಡ್ಲಿಕ್ಕೆ ಏನ್ ಬೇಕು? ನೀವೊಂದು ಶೀಟ್ ಅಥವಾ ಒಂದು ಬುಕ್ ಅನ್ನ ತೆಗೆದುಕೊಬೇಕಾಗತ್ತೆ. ಓಕೆ, ಈ ರೀತಿ ಪುಸ್ತಕ ಇದ್ರೆ ಒಂದು ಹಾಳೆಯನ್ನ ಹಿಂಗ್ ತೆಗೆದುಕೊಳ್ಳಿ. ಈ ತರ ಒಂದು ಖಾಲಿ ಹಾಳೆನ ತೆಗೆದುಕೊಂಡು ಡಿಕ್ಟೇಷನ್ ಅಂತ ಬರ್ಕೊಳ್ಳಿ. ಮೊದಲನೇದಾಗಿ ಕನ್ನಡದಲ್ಲಿ 5 ಪದಗಳನ್ನ ಕೊಡ್ತೀನಿ, ಆ ನಂತರದಲ್ಲಿ ಇಂಗ್ಲಿಷ್ ನಲ್ಲಿ 5 ಪದಗಳನ್ನ ಕೊಡ್ತೀನಿ. ಎರಡನ್ನ ನೀವು ಬರ್ಕೊಬೇಕಾಗುತ್ತೆ. ಸೊ ಶಿಕ್ಷಕರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ, ಮಕ್ಕಳು ಇದನ್ನ ಬರೆದ ನಂತರ ನೀವು ಅದರ ಒಂದು ಫೋಟೋವನ್ನ, ಒಂದು 10 ಮಕ್ಕಳು ಫೋಟೋನ ತೆಗೆದು ಅವ್ರ ಬರವಣಿಗೆ ಸಮೇತವಾಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ನಾವು ಇಡ್ತಾ ಇದೀವಿ.
ಸೊ ಏನ್ ಮಾಡ್ಬೇಕು, ಡಿಕ್ಟೇಷನ್ ಅಂತ ಬರ್ಕೊಳ್ಳಿ ಹೀಗೆ. ಫಸ್ಟ್ ಕನ್ನಡ ಶುರು ಮಾಡೋಣ. 1 2 3 4 5 ಪದನು ನೀವೇ ಬರ್ಬಿಡಿ ಮೇಡಮ್, ಹಾಗಾದ್ರೆ ಡಿಕ್ಟೇಷನ್ ಅಂತ ಕರ್ಸ್ಕೊಳ್ಳೋದಿಲ್ಲ ಅಲ್ವಾ. ಸೊ ಈಗ ಡಿಕ್ಟೇಷನ್ ಪದಗಳನ್ನ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಂತ ಬನ್ನಿ. ಮೊದಲನೆಯ ಪದ ಬೆಳಕು. ಮೊದಲನೆಯ ಪದ ಬೆಳಕು. ಬೆಳಕು ಹೇಗ್ ಬರೀತೀರಾ ನೀವು? ಬೆಳಕು, ಬೆಳಕು. ಎರಡನೆಯ ಪದ ಬೆಳಕು ಬರ್ಕೊಂಡ್ರೆ ಎಲ್ಲ. ಎರಡನೆಯ ಪದ ಧ್ವನಿ. ಎರಡನೆಯ ಪದ ಧ್ವನಿ, ಮಹಾಪ್ರಾಣ ಧ್ವನಿ. ಮೂರನೆಯ ಪದ ಬರ್ಕೊಂಡ್ರ? ಧ್ವನಿ. ಮೊದಲನೇ ಪದ ಏನಿತ್ತು? ಬೆಳಕು. ಎರಡನೇ ಪದ ಧ್ವನಿ. ಮೂರನೆಯ ಪದ ತಾಪ. ಮೂರನೆಯ ಪದ ತಾಪ. ನಾಲ್ಕನೇ ಪದ ತಾಪ, ಮೂರನೇ ಪದ. ನಾಲ್ಕನೇ ಪದ ಗಾಳಿ. ನಾಲ್ಕನೇ ಪದ ಗಾಳಿ. ಐದನೇ ಪದ ನೀರು. ಐದನೇ ಪದ ನೀರು. ಸೊ ನೋಟ್ ಮಾಡ್ಕೊಂಡ್ರಲ್ಲ ಎಲ್ಲರೂ? ಬೆಳಕು, ಧ್ವನಿ, ತಾಪ, ಗಾಳಿ, ನೀರು. ಈಗ ಅದನ್ನೇ ಕೆಳಗಡೆ ಇಂಗ್ಲಿಷ್ ನಲ್ಲಿ ನ್ಯೂ ಸೆಟ್ ಆಫ್ ವರ್ಡ್ಸ್ ಕೊಡ್ತೀನಿ, ಅದನ್ನೇ ತರ್ಜುಮೆ ಮಾಡಿ ಬರೀಲಿಕ್ಕೆ ಹೋಗ್ಬೇಡಿ. ವರ್ಡ್ಸ್ ಗಳು ಹೀಗಿದೆ. ಪ್ಲಾಂಟ್. ಪ್ಲಾಂಟ್, ಪ್ಲಾಂಟ್ ಮೊದಲನೇ ಪದ. ಎರಡನೆಯ ಪದ ಆನಿಮಲ್. ಆನಿಮಲ್ ಎರಡನೆಯ ಪದ ಆನಿಮಲ್. ಮೊದಲನೇ ಪದ ಪ್ಲಾಂಟ್, ಎರಡನೇ ಪದ ಆನಿಮಲ್, ಮೂರನೆಯ ಪದ ಅರ್ತ್. ಮೂರನೇ ಪದ ಅರ್ತ್. ನಾಲ್ಕನೇ ಪದ ಸನ್. ನಾಲ್ಕನೇ ಪದ ಸನ್. ಐದನೇ ಪದ ಮೂನ್. ಐದನೇ ಪದ ಮೂನ್. ಓಕೆ, ಈ 5 ಪದಗಳನ್ನ ನೋಟ್ ಮಾಡ್ಕೊಂಡಿದೀರಾ ಅಂತ ನಾನು ಭಾವಿಸ್ತೀನಿ. ಪ್ಲಾಂಟ್, ಅನಿಮಲ್, ಅರ್ತ್, ಸನ್, ಮೂನ್. ಓಕೆ, ಸೊ ಆದ್ರಿಂದ ಶಿಕ್ಷಕರಲ್ಲಿ ಮತ್ತೊಮ್ಮೆ ಮನವಿ, ದಯವಿಟ್ಟು ಈ ಪದಗಳ ಏನ್ ಬರವಣಿಗೆ ಮಕ್ಳು ಮಾಡಿದರೆ ಕನಿಷ್ಠ ಒಂದು 10 ಮಕ್ಳು ಪಟವನ್ನ ತೆಗೆದು ಈ ಒಂದು ಚಿತ್ರವನ್ನ ತೆಗೆದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.